ಅನಿಸ್ಕೊಂಡಿರ್ತಕ್ಕಂಥ ದೈವ ಸ್ವರೂಪಿಗಳು ಆಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ವೇದಿಕೆ ಮುಂಭಾಗಿರ್ತಕ್ಕಂಥ ಸಮಾಜದ ಆದರ್ಶಪ್ರಾಯರು, ಜ್ಞಾತಿಗಳು, ಸಮಾಜದಲ್ಲಿರ್ತಕ್ಕಂಥ ಮುದ್ದು ರತ್ನಗಳಾಗಿರ್ತಕ್ಕಂಥ ಎಲ್ಲ ಹರಿದಾಸ ಬಂಧುಗಳೇ, ಈ ದಿವಸ ಬಹಳ ಈ ಒಂದು ಸಮಾಜದ ಜರೂರಿನ ಕಾರ್ಯಕ್ರಮ ಇದಾಗಿದೆ. ಏಕೆಂದರೆ ಸಮಾಜ ತಿದ್ದತಕ್ಕಂಥ ಕೆಲಸವನ್ನು ಹರಿದಾಸರುಗಳು, ಕಥಾಕೀರ್ತನೆಗಳು, ಸಂಗೀತಕಾರರು, ಇಂತಹ ಮೇರು ವ್ಯಕ್ತಿತ್ವದ ಆದರ್ಶಪ್ರಾಯವುಳ್ಳ ವ್ಯಕ್ತಿ ಅವರಿಂದ ಮಾತ್ರ ಈ ಒಂದು ಸಾಧ್ಯ ಅಂತಕ್ಕಂಥದ್ದನ್ನು ಈ ಒಂದು ಸಭೆ ಒಂದು ಸಾಬೀತುಪಡಿಸಿದೆ. ಬಂಧುಗಳೇ, ನನಗೆ ಒಂದು ಮಾತು ನೆನಪು ಬರ್ತದೆ. ಈ ಪ್ರಪಂಚದಲ್ಲಿ, ಈ ಲೋಕದಲ್ಲಿ ಯಾವಾಗ ಅಧರ್ಮ ಕಾಣಿಸ್ಕೊಳತ್ತೋ ಅವಾಗವಾಗ ನಾನು ಜನ್ಮವನ್ನ ವ್ಯಕ್ತಿ ಧರ್ಮ ಸ್ಥಾಪನೆ ಮಾಡ್ತೀನಿ ಅಂತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮ ಆವತ್ತಿನ ಮಹಾಭಾರತದಲ್ಲಿ, ಕುರುಕ್ಷೇತ್ರದಲ್ಲಿ ಹೇಳಿದಂಥ ಮಾತು. ಆ ಶ್ರೀಕೃಷ್ಣನ ರೂಪದಲ್ಲಿ ತಾವು ಹರಿಕಥಾ ವಿದ್ವಾಂಸರು, ನಾಡಿಗಳು ಇವತ್ತು ಜನ್ಮ ತಾಳಿ ಈ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ತಿಳಿತಕ್ಕಂಥ ಕೆಲಸ ತಮ್ಮ ಮೂಲಕ ಮಾಡ್ತಿದ್ದಾರೆ ಅಂತ ನನಗೆ ಒಂದು ಮನವರಿಕೆ ಆಗ್ತದೆ. ಏಕೆಂದರೆ ಬಹು ದೊಡ್ಡ ಸಾಧನೆ. ಇವತ್ತು ಪ್ರಪಂಚ ಕೆಟ್ಟಿದೆ ಅಂತ ಹೇಳ್ತಾರೆ, ಅದು ಪ್ರಪಂಚ ಕೆಟ್ಟಿಲ್ಲ, ಪ್ರಪಂಚದಲ್ಲಿರ್ತಕ್ಕಂಥ ಜನ ಮಾತ್ರ ಕೆಟ್ಟಿದ್ದಾರೆ. ಆ ಕೆಟ್ಟಿರ್ತಕ್ಕಂಥ ಸಮಾಜವನ್ನು ತಾವು ಮುತ್ತಿನಂತೆ ಬಂದು ಮುತ್ತೂರನ್ನು ಅವಳದಂತೆ ಹರಿದಾಸ ಕೀರ್ತನ ಪರಂಪರೆಯ ದೈವ ಸ್ವರೂಪಿಗಳು ತಾವು ಸಮಾಜವನ್ನು ತಿದ್ದತಕ್ಕಂಥ ಕೆಲಸದಲ್ಲಿ ತೊಡಗಿರ್ತಕ್ಕಂಥದ್ದು, ಅದನ್ನು ನೆನಪು ಮಾಡಿಕೊಂಡು ಈ ಒಂದು ವೇದಿಕೆ ಅತ್ಯಂತ ಸಾರ್ಥಕಮಯ ಕೆಲಸವನ್ನು ಮಾಡ್ತಾ ಇದೆ. ಬಹಳಷ್ಟು ಖುಷಿ ಕೊಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಆಗಿದೆ. ಸಮಾಜದಲ್ಲಿ ನಿಜವಾಗಲೂ ನೆಮ್ಮದಿ ಬೇಕು ಅಂದರೆ, ಸುಖ ಶಾಂತಿ ಬೇಕು ಅಂದರೆ, ಸಮಾಜದಲ್ಲಿ ಎಲ್ಲ ಬಂಧುಗಳು ಸಂತೋಷಮಯ ನೆಮ್ಮದಿಮಯ ಜೀವನ ಬೇಕು ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ವಿಜ್ಞಾನ ಆವಿಷ್ಕಾರಗಳು ಅಲ್ಲ, ಮಹಾನ್ ಅಭಿವೃದ್ಧಿ ವಿಚಾರಗಳು ಅಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈಗ ಎಲ್ಲ ಥರದ ಸಂಸ್ಕಾರ, ಜ್ಞಾನ, ಸುಜ್ಞಾನ, ಈ ಒಂದು ಎಲ್ಲ ಒಳ್ಳೆ ಒಳ್ಳೆಯ ವಿಷಯಗಳು, ಸಂಸ್ಕಾರವಂತ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂದೇಶಗಳು ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು. ಬಹಳಷ್ಟು ಸೃಜನಶೀಲತೆ, ಹೃದಯವಂತಿಕೆ ನಡೆಸ್ತಕ್ಕಂಥ ಕೆಲಸವನ್ನು ಇಂಥ ಒಂದು ಕಾರ್ಯಕ್ರಮಗಳು ಇವತ್ತು ಮೂಡಿಸ್ತಿದ್ದಾವೆ ಅಂತ ಹೇಳ್ತಾರೆ. ಕಲೆ ಇಷ್ಟು ಬಹಳಷ್ಟು ಒಂದು ಪ್ರಬುದ್ಧತೆಯನ್ನು ಹೊಂದಿದೆ. ಆ ಪ್ರಬುದ್ಧತೆಯನ್ನು ತಾವೆಲ್ಲ ಹರಿದ ಸಂಗೀತದ ಮೂಲಕ, ಸಾಹಿತ್ಯದ ಮೂಲಕ ತಾವೆಷ್ಟು ವಿಜೃಂಭಿಸ್ತಿದ್ದೀರಾ, ಜನರ ಮನಸ್ಸನ್ನು ಸೆಳೆದಿದ್ದೀರಾ. ಇದನ್ನ ಲೋಕವನ್ನು ತಿದ್ದಕ್ಕಂಥ ಒಂದು ಎಲ್ಲ ಕೆಲಸವನ್ನು ತಮ್ಮ ಮೂಲಕ ಧಾರೆ ಎರಿತಾ ಇದ್ದಾರೆ. ಈ ಜ್ಞಾನವನ್ನು ತಾವು ಧಾರೆ ಎರಿತಿದ್ದೀರಿ. ಅದಕ್ಕಾಗಿ ಸಮಾಜದ ಪರವಾಗಿ, ಸಮುದಾಯದ ಪರವಾಗಿ ನಾನು ತಮ್ಮೆಲ್ಲರೂ ಕೂಡ ಹೃದಯದಿಂದ ಧನ್ಯತೆಗಳನ್ನು ಹೇಳಿದರು. ಬಹಳಷ್ಟು ಮೇಧಾವಿಗಳು ತಾವು ಕುಳಿತಿರೋದ್ರಿಂದ ತಾವು ಬಹಳಷ್ಟು ದೊಡ್ಡ, ಏಕೆಂದರೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಕೂಡ ಅಗಾಧ ಜ್ಞಾನವನ್ನು, ಅಗಾಧ ಪ್ರೇಮವನ್ನು, ತಮ್ಮದೇ ಆದಂಥ ಶಕ್ತಿ ಸಾಮರ್ಥ್ಯವನ್ನು ಈ ಜಗತ್ತಿಗೆ ಇರ್ತಕ್ಕಂಥ ಬೃಹತ್ ಶಕ್ತಿಗಳು ಮತ್ತು ರತ್ನಗಳನ್ನು ಆಗಿರೋದ್ರಿಂದ ತಮ್ಮೆಲ್ಲರನ್ನೂ ಕುರಿತು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನದೇ ಆದಂಥ ಅಭಿಪ್ರಾಯಗಳನ್ನು ಹಂಚಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರೂ ಕೂಡ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಗುರುಗಳನ್ನು, ಲಕ್ಷ್ಮಣದಾಸನ, ಮೇಣನ್ನವರ ಹಾಗೂ ನಮ್ಮ ಮಲ್ಲಿಕಾರ್ಜುನ ಕಿಂಕೆರೆ, ಉಗಮ ಶ್ರೀನಿವಾಸ್ ಇವರು ತಮ್ಮದೇ ಆದ ಸ್ವರೂಪದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಈ ಒಂದು ವಿವಿಧ ಕ್ಷೇತ್ರಗಳನ್ನು ರಂಜಿಸ್ತಾ ಬಹಳಷ್ಟು ಯಶಸ್ಸನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವರೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಶ್ರೀ ಸೋಮಶೇಖರ್ ದಾಸ್ ಪ್ರತಿಷ್ಠಾನ, ಚಿರಂತನ ಸಾಂಸ್ಕೃತಿಕ ಟ್ರಸ್ಟ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಇವರು ಹರಿದಾಸರ ಸಮಾವೇಶದಲ್ಲಿ ನೆರವೇರ್ತಕ್ಕಂಥ ಎಲ್ಲರೂ ಕೂಡ ನನ್ನ ತುಪ್ಪಿದ ಹೃದಯದಿಂದ ಧನ್ಯತೆಗಳನ್ನು ತಮ್ಮ ಪಾದಾರದಲ್ಲಿ ಸಮರ್ಪಣೆ ಮಾಡ್ತಾ ನನ್ನೆಲ್ಲ ಮಾತುಗಳಿಗೆ ಇತಿಶ್ರೀ ಮಾಡ್ತೀನಿ. ಎಲ್ಲರೂ ಒಳ್ಳೆಯದಾಗಿ ಭಕ್ತಿಯ ಕೊಡೋ ವಿಠಲ
ನಿನ್ನತ್ತೆ ಬರುವ ಸಂಪತ್ತಿಯ ಕೊಡೋ. ಮೋಹನ್ ದಾಸ್ ಅವ್ರಿಗೆ ಹೇಳ್ತಾ ಇರೋದು, ನಿನ್ನತ್ತೆ ಬರುವ ಸಂಪತ್ತಿಯ ಕೊಡೋ, ಮತ್ತೆ ತುದಿಯಲಿ ನನಗೆ ಭವದ ಕತ್ತಲೆ ಮುತ್ತಿದೆ ವಿಠಲ. ನನಗೆ ತುದಿಯಲಿ ಗಾನ ಮುಕ್ತಿಯ ಹರಿಕಥಾ ಕಾಲಕ್ಷೇಪ ಮಾಡುವ ಸೌಭಾಗ್ಯವ ನೀಡೋ, ಕಥಾ ಕೀರ್ತನ ಮಾಡುವ ಸಂಪತ್ತನ್ನು ಕೊಡೋ ಹರಿ. ಈ ಕನ್ನಡದ ಕುವರ ವಾದಿರಾಜ ಕಿಂಕರ ಪದ್ಮನಾಭದಾಸಗೆ ಪದ್ಮನಾಭ ದಾಸ 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 ಹರಿದಾಸ ಪದ್ಮನಾಭ ದಾಸಗೆ ಕಥಾ ಕೀರ್ತನ ಮಾಡುವ ಸೌಭಾಗ್ಯವನಾದರೂ ನೀಡೋ. ಈ ಜನ್ಮದಾಗದಿದ್ದರೂ ಮೂರು ಜನ್ಮದಲ್ಲಾದರೂ ಕಥಾ ಕೀರ್ತನಕಾರನಾಗಿ ಜನ್ಮ ತಳೆಯಲು ಅಪೇಕ್ಷಿಸುವೆ.